ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನನೊಂದು ಮೌನಕ್ಕೆ ಶರಣಾಗಿದ್ದಾರೆ. ಇವತ್ತು ಸಾರ್ವಜನಿಕ ಭೇಟಿಯನ್ನ ಹೆಬ್ಬಾಳ್ಕರ್ ರದ್ದು ಮಾಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಚೇರಿ ಸದ್ಯಕ್ಕೆ ಬಿಕೋ ಅಂತ ಇದೆ. ಬೆಳಗಾವಿ ಕುವೆಂಪು ನಗರದಲ್ಲಿರುವಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿವಾಸ ಹಾಗೂ ಕಚೇರಿ ಜನರಿಂದ ತುಂಬಿ ತುಳುಕ್ತಾ ಇತ್ತು. ಯಾವಾಗಲೂ ನಡೆದಂತಹ ಘಟನೆಗಳು ಸಹಜವಾಗಿ ಅವರ ಮನಸ್ಸಿಗೆ ಘಾಸಿಯನ್ನುಂಟು ಮಾಡಿದೆ. ಹೀಗಾಗಿ ಆ ನೋವಿನಿಂದ ಆಚೆ ಬರೋದಕ್ಕೆ ಸದ್ಯಕ್ಕೆ ಸಮಯ ಬೇಕು ಅನ್ಸುತ್ತೆ, ಅಥವಾ ಜನರ ಜೊತೆ ಮಿಂಗಲ್ ಆಗೋದಕ್ಕೆ ಕಷ್ಟ ಆಗ್ಬೋದು. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸದ್ಯಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್. ಈಗ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ. ಮೈಲಾರಿ, ಗಮನಿಸ್ತಾ ಇದ್ವಿ ನಿನ್ನೆ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿಯೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರು ಹಾಕಿದ್ರು. ಈ ರೀತಿ ನಾವು ರಾಜಕಾರಣದಲ್ಲಿ ಇರುವಾಗ, ಇಡೀ ರಾಜ್ಯದ ಮಹಿಳೆಯರನ್ನ ಪ್ರತಿನಿಧಿಸುವಾಗ ಸಿ.ಟಿ. ರವಿ ಈ ರೀತಿ ಕರೆದಿದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಇವತ್ತು ಮಾತ್ರ ಸಚಿವರ ಮನೆ ಹತ್ರ ಯಾರು ಸುಳಿತಾ ಇಲ್ಲ, ಅವರು ಮೌನಕ್ಕೆ ಶರಣಾಗಿದ್ದಾರೆ. ಏನ್ ನಡೀತಾ ಇದೆ ಸದ್ಯಕ್ಕೆ? ಖಂಡಿತ ಶ್ರೀಪಾದ್, ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಏನು ಸಿ.ಟಿ. ರವಿ ಅಶ್ಲೀಲ ಪ್ರಕರಣ ಏನು ಪದ ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಏನು ಅವರ ಆಪ್ತರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಗೂ ಕೂಡ ಕರೆಯನ್ನು ಕೊಟ್ಟಿರುವಂಥದ್ದು. ಬೆಳಗಾವಿಯ ಏನು ಸರ್ದಾರ್ ಮೈದಾನ, ಏನು ಸಿಪೇಟ್ ಮೈದಾನ ಏನಿದೆ, ಆ ಸಿಪೇಟ್ ಮೈದಾನದಿಂದ ಚನ್ನಮರುದಿಂದ DC ಕಚೇರಿವರೆಗೂ ಕೂಡ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾರೆ. ಈ ಒಂದು ಪ್ರತಿಭಟನೆ ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತ ಯುವರಾಜ್ ಕದಂಬ ಅವರ ನೇತೃತ್ವದಲ್ಲಿ ಕೂಡ ನಡೀತಾ ಇರುವಂಥದ್ದು. ಜಿಲ್ಲೆಯ ಏನು ಬೇರೆ ಬೇರೆ ತಾಲೂಕುಗಳಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಇರ್ಬೋದು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತರಿಗೂ ಮತ್ತು ಬೆಂಬಲಿಗರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಸ್ತಾರೆ ಮತ್ತು ವಿವಿಧ ಸಂಘಟನೆಯ ಮುಖಂಡರು ಕೂಡ ಈ ಒಂದು ಪ್ರತಿಭಟನೆ ಭಾಗಿಯಾಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಸಿ.ಟಿ. ರವಿ ಅವರ ಪರಿಷತ್ ಸದಸ್ಯತ್ವವನ್ನು ರದ್ದು ಮಾಡಬೇಕು, ಅವರನ್ನ ಸ್ಥಾನದಿಂದ ವಜಾ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಮತ್ತೊಂದೆಡೆ ಈ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಬೆಳಗಾವಿ ನಗರದಲ್ಲಿ ಹಾಕಿಕೊಂಡಿದ್ದಾರೆ. ಮತ್ತೊಂದೆಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಎಲ್ಲ ಬೆಳವಣಿಗೆ ಅಂದ್ರೆ ಸಿ.ಟಿ. ರವಿ ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ರು, ಎಲ್ಲ ಬೆಳವಣಿಗೆಯಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮನನೊಂದು ಈಗ ಸದ್ಯ ಮೌನಕ್ಕೆ ಶರಣಾಗಿದ್ದಾರೆ. ಸಾರ್ವಜನಿಕ ಭೇಟಿಯನ್ನು ಕೂಡ ಇವತ್ತು ರದ್ದನ್ನು ಮಾಡಿದ್ದಾರೆ ಮತ್ತು ನಿತ್ಯ ಅವರ ಗೃಹ ಕಚೇರಿ ಇರ್ಬೋದು ಅಥವಾ ನಿವಾಸಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಮತ್ತು ಬೆಂಬಲಿಗರು ಕೂಡ ಬರ್ತಾ ಇದ್ರು. ಆದರೆ ಇವತ್ತು ಬಿಕೋ ಅಂತ ಇದೆ, ಯಾರು ಕೂಡ ಅಲ್ಲಿ ಬಂದಿಲ್ಲ ಮತ್ತು ಮಾಧ್ಯಮಗಳಿಗೆ ಕೂಡ ಹೇಳಿಕೆ ನೀಡೋದಕ್ಕೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಾಗ್ತಿದ್ದಿಲ್ಲ. ಹೀಗಾಗಿ ಎಲ್ಲ ಬೆಳವಣಿಗೆಗೆ ಅವ್ರಿಗೆ ಸುಮಾರು ಅಂದರೆ 2-3 ದಿನಗಳಿಂದ ಕೂಡ ಈ ರೀತಿ ಬೆಳವಣಿಗೆ ಆಗ್ತದೆ. ಈ ಎಲ್ಲ ಬೆಳವಣಿಗೆ ಕೂಡ ಅವರು ಕೂಡ ಮನನೊಂದು ಈಗ ಮೌನಕ್ಕೆ ಶರಣಾಗಿದ್ದಾರೆ ಅನ್ನೊಂದು ಮಾತು ಕೂಡ ಕೇಳ್ತಾ ಇರುವಂಥದ್ದು. ನಿತ್ಯ ಜನ ಜಂಗುಳಿಂದ ತುಂಬ್ತಾ ಇದೆ ಅವರ ನಿವಾಸ ಈಗ ಬಿಕೋ ಎನ್ತಾ ಇದೆ ಮತ್ತು ಈ ಪ್ರತಿಭಟನೆ ಏನು ಸಿ.ಟಿ. ರವಿ ಅವರನ್ನು ವಜಾ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಅಥವಾ ಅವರ ಅಭಿಮಾನಿಗಳು ಕೂಡ ಬೃಹತ್ ಪ್ರತಿಭಟನೆ ಮಾಡ್ತಿದ್ದಾರೆ. ರಣಕಹಳೆಯನ್ನು ಕೂಡ ಏನು ಬೆಳಗಾವಿಯಲ್ಲಿ ಇವತ್ತು ಮೊಳಗಿಸಲಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಮೈಲಾರಿ. ಬಾಯಲ್ಲಿ ಭಗವದ್ಗೀತೆ ಹೇಳುವ ಮಹಿಳೆಯರ ಮೇಲೆ ಅವಾಚ್ಯ ಪದ ಬಳಕೆ ಮಾಡಿದ ಸಿ.ಟಿ. ರವಿಗೆ ಭಗವದ್ಗೀತೆಯನ್ನು ಬಾಯಲ್ಲಿ ಉಚ್ಚಾರ ಮಾಡುವ ಮಹಿಳೆಯರಿಗೆ ಅವಾಚ್ಯ ಪದ ಬಳಕೆ ಮಾಡಿದ ಸಿ.ಟಿ. ರವಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನನೊಂದು ಮೌನಕ್ಕೆ ಶರಣಾಗಿದ್ದಾರೆ. ಇವತ್ತು ಸಾರ್ವಜನಿಕ ಭೇಟಿಯನ್ನ ಹೆಬ್ಬಾಳ್ಕರ್ ರದ್ದು ಮಾಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಚೇರಿ ಸದ್ಯಕ್ಕೆ ಬಿಕೋ ಅಂತ ಇದೆ. ಬೆಳಗಾವಿ ಕುವೆಂಪು ನಗರದಲ್ಲಿರುವಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿವಾಸ ಹಾಗೂ ಕಚೇರಿ ಜನರಿಂದ ತುಂಬಿ ತುಳುಕ್ತಾ ಇತ್ತು. ಯಾವಾಗಲೂ ನಡೆದಂತಹ ಘಟನೆಗಳು ಸಹಜವಾಗಿ ಅವರ ಮನಸ್ಸಿಗೆ ಘಾಸಿಯನ್ನುಂಟು ಮಾಡಿದೆ. ಹೀಗಾಗಿ ಆ ನೋವಿನಿಂದ ಆಚೆ ಬರೋದಕ್ಕೆ ಸದ್ಯಕ್ಕೆ ಸಮಯ ಬೇಕು ಅನ್ಸುತ್ತೆ, ಅಥವಾ ಜನರ ಜೊತೆ ಮಿಂಗಲ್ ಆಗೋದಕ್ಕೆ ಕಷ್ಟ ಆಗ್ಬೋದು. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸದ್ಯಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್. ಈಗ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ. ಮೈಲಾರಿ, ಗಮನಿಸ್ತಾ ಇದ್ವಿ ನಿನ್ನೆ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿಯೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರು ಹಾಕಿದ್ರು. ಈ ರೀತಿ ನಾವು
ರಾಜಕಾರಣದಲ್ಲಿ ಇರುವಾಗ ಇಡೀ ರಾಜ್ಯದ ಮಹಿಳೆಯರನ್ನ ಪ್ರತಿನಿಧಿಸುವಾಗ ಸಿ.ಟಿ. ರವಿ ಈ ರೀತಿ ಕರೆದಿದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಇವತ್ತು ಮಾತ್ರ ಸಚಿವರ ಮನೆ ಹತ್ರ ಯಾರು ಸುಳಿತಾ ಇಲ್ಲ, ಅವರು ಮೌನಕ್ಕೆ ಶರಣಾಗಿದ್ದಾರೆ. ಏನ್ ನಡೀತಾ ಇದೆ ಸದ್ಯಕ್ಕೆ? ಖಂಡಿತ ಶ್ರೀಪಾದ್, ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಏನು ಸಿ.ಟಿ. ರವಿ ಅಶ್ಲೀಲ ಪ್ರಕರಣ ಏನು ಪದ ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಏನು ಅವರ ಆಪ್ತರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಗೂ ಕೂಡ ಕರೆಯನ್ನು ಕೊಟ್ಟಿರುವಂಥದ್ದು. ಬೆಳಗಾವಿಯ ಏನು ಸರ್ದಾರ್ ಮೈದಾನ ಏನು ಸಿಪೇಟ್ ಮೈದಾನ ಏನಿದೆ, ಆ ಸಿಪೇಟ್ ಮೈದಾನದಿಂದ ಚನ್ನಮ್ಮವೃತ್ತದಿಂದ DC ಕಚೇರಿವರೆಗೂ ಕೂಡ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾರೆ. ಈ ಒಂದು ಪ್ರತಿಭಟನೆ ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತ ಯುವರಾಜ್ ಕದಂಬ್ ಅವರ ನೇತೃತ್ವದಲ್ಲಿ ಕೂಡ ನಡೀತಾ ಇರುವಂಥದ್ದು. ಜಿಲ್ಲೆಯ ಏನು ಬೇರೆ ಬೇರೆ ತಾಲೂಕುಗಳಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಇರ್ಬೋದು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತರಿಗೂ ಮತ್ತು ಬೆಂಬಲಿಗರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗತಾರೆ ಮತ್ತು ವಿವಿಧ ಸಂಘಟನೆಯ ಮುಖಂಡರು ಕೂಡ ಈ ಒಂದು ಪ್ರತಿಭಟನೆ ಭಾಗಿಯಾಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಸಿ.ಟಿ. ರವಿ ಅವರ ಪರಿಷತ್ ಸದಸ್ಯತ್ವವನ್ನು ರದ್ದು ಮಾಡಬೇಕು, ಅವರನ್ನು ಸ್ಥಾನದಿಂದ ವಜಾ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಮತ್ತೊಂದೆಡೆ ಈ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಬೆಳಗಾವಿ ನಗರದಲ್ಲಿ ಹಾಕಿಕೊಂಡಿದ್ದಾರೆ. ಮತ್ತೊಂದೆಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಎಲ್ಲ ಬೆಳವಣಿಗೆ ಅಂದ್ರೆ ಸಿ.ಟಿ. ರವಿ ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ರು, ಎಲ್ಲ ಬೆಳವಣಿಗೆಯಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮನನೊಂದು ಈಗ ಸದ್ಯ ಮೌನಕ್ಕೆ ಶರಣಾಗಿದ್ದಾರೆ. ಸಾರ್ವಜನಿಕ ಭೇಟಿಯನ್ನು ಕೂಡ ಇವತ್ತು ರದ್ದನ್ನು ಮಾಡಿದ್ದಾರೆ ಮತ್ತು ನಿತ್ಯ ಅವರ ಗೃಹ ಕಚೇರಿ ಇರ್ಬೋದು ಅಥವಾ ನಿವಾಸಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಮತ್ತು ಬೆಂಬಲಿಗರು ಕೂಡ ಬರ್ತಾ ಇದ್ರು. ಆದರೆ ಇವತ್ತು ಬಿಕೋ ಅಂತ ಇದೆ, ಯಾರು ಕೂಡ ಅಲ್ಲಿ ಬಂದಿಲ್ಲ ಮತ್ತು ಮಾಧ್ಯಮಗಳಿಗೆ ಕೂಡ ಹೇಳಿಕೆ ನೀಡೋದಕ್ಕೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಾಗ್ತಿದ್ದಿಲ್ಲ. ಹೀಗಾಗಿ ಎಲ್ಲ ಬೆಳವಣಿಗೆಗೆ ಅವ್ರಿಗೆ ಸುಮಾರು ಅಂದರೆ 2-3 ದಿನಗಳಿಂದ ಕೂಡ ಈ ರೀತಿ ಬೆಳವಣಿಗೆ ಆಗ್ತದೆ. ಈ ಎಲ್ಲ ಬೆಳವಣಿಗೆ ಕೂಡ ಅವರು ಕೂಡ ಮನನೊಂದು ಈಗ ಮೌನಕ್ಕೆ ಶರಣಾಗಿದ್ದಾರೆ ಅನ್ನೊಂದು ಮಾತು ಕೂಡ ಕೇಳ್ತಾ ಇರುವಂಥದ್ದು. ನಿತ್ಯ ಜನ ಜಂಗುಳಿಂದ ತುಂಬ್ತಾ ಇದ್ದಂಥ ಅವರ ನಿವಾಸ ಈಗ ಬಿಕೋ ಎನ್ತಾ ಇದೆ ಮತ್ತು ಈ ಪ್ರತಿಭಟನೆ ಏನು ಸಿ.ಟಿ. ರವಿ ಅವರನ್ನು ವಜಾ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಅಥವಾ ಅವರ ಅಭಿಮಾನಿಗಳು ಕೂಡ ಬೃಹತ್ ಪ್ರತಿಭಟನೆ ಮಾಡ್ತಿದ್ದಾರೆ. ರಣಕಹಳೆಯನ್ನು ಕೂಡ ಏನು ಬೆಳಗಾವಿಯಲ್ಲಿ ಇವತ್ತು ಮೊಳಗಿಸಲಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಮೈಲಾರಿ. ಬಾಯಲ್ಲಿ ಭಗವದ್ಗೀತೆ ಹೇಳುವ ಮಹಿಳೆಯರ ಮೇಲೆ ಅವಾಚ್ಯ ಪದ ಬಳಕೆ ಮಾಡಿದ ಸಿ.ಟಿ. ರವಿಗೆ ಭಗವದ್ಗೀತೆಯನ್ನು ಬಾಯಲ್ಲಿ ಉಚ್ಚಾರ ಮಾಡುವ ಮಹಿಳೆಯರಿಗೆ ಅವಾಚ್ಯ ಪದ ಬಳಕೆ ಮಾಡಿದ ಸಿ.ಟಿ. ರವಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನನೊಂದು ಮೌನಕ್ಕೆ ಶರಣಾಗಿದ್ದಾರೆ. ಇವತ್ತು ಸಾರ್ವಜನಿಕ ಭೇಟಿಯನ್ನ ಹೆಬ್ಬಾಳ್ಕರ್ ರದ್ದು ಮಾಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಚೇರಿ ಸದ್ಯಕ್ಕೆ ಬಿಕೋ ಅಂತ ಇದೆ. ಬೆಳಗಾವಿ ಕುವೆಂಪು ನಗರದಲ್ಲಿರುವಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್